ಹಾಯ್ ಹಲೋ ನಮಸ್ತೆ ಓಂ ನಮ ಶಿವಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಟು ಪ್ರಯಾಗರಾಜ್. ಕುಂಭಮೇಳ ಅನ್ನೋದು ನಡೀತಾ ಇದೆ. ಆ ಕುಂಭಮೇಳ ಅನ್ನೋದು 144 ವರ್ಷಕ್ಕೆ ಒಂದ್ಸತಿ ಏನ್ ನಡೆಯುತ್ತೆ ಅದನ್ನ ಮಹಾಕುಂಭಮೇಳ ಅಂತ ಕರಿತೀವಿ. ಆ ಮಹಾಕುಂಭಮೇಳ ಅನ್ನೋದು ನನ್ನ ಲೆನ್ಸ್ ನ ಮೂಲಕ ನಿಮ್ಗೆ ಹೇಗೆ ತೋರಿಸ್ತಾ ಹೋಗ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ. ಟು ಬಿ ಆನೆಸ್ಟ್, ಇಲ್ಲಿಗೆ ಬಂದ್ಮೇಲೆ ಕೆಲವೊಂದಷ್ಟು ರಿಯಾಲಿಟಿ ಚೆಕ್ ಅನ್ನೋದು ಪರ್ಸನಲಿ ನನಗಾಗಿದೆ. ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನಾವಿವಾಗ ಸದ್ಯ ಜಸ್ಟ್ ನಾವ್ ಅಲ್ಲಿ ಎಲ್ಲಿ ಡಿಪ್ ಅನ್ನ ತಗೊಂಡು ಬಂದ್ವಿ. ಒಂದು ಒಳ್ಳೆ ಮೂಡ್ ಇದೆ, ಒಂದು ಒಳ್ಳೆ ಎನರ್ಜಿ ಇದೆ, ಒಂದು ಒಳ್ಳೆದಾಗಿರುವಂತಹ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಏನ್ ಒಳ್ಳೇದಿರುತ್ತೋ, ಏನ್ ಪಾಸಿಟಿವ್ ಇರುತ್ತೋ ಅದ್ರದ್ದು ಕೆಲವೊಂದಷ್ಟು ನಾಟ್ ಸೋ ಗುಡ್ ಫೇಸಸ್ ಅನ್ನೋದು ಕೂಡ ಇರುತ್ತೆ. ಅದನ್ನ ಈ ಒಂದು ಬ್ಲಾಗ್ ಅಲ್ಲಿ ಹೇಳ್ತಾ ಇರ್ತೀರಾ. ಸೊ stay tuned and ಓಂ ನಮಃ ಶಿವಾಯ್. ಓಕೆ, ಇವಾಗ ಯಾರೆಲ್ಲ ಪ್ರಯಾಗ್ರಾಜಲ್ಲಿ ಎಲ್ಲಿ ಉಳ್ಕೊಂಡಿದ್ರಿ, ಎಷ್ಟು ಖರ್ಚಾಯಿತು ಅಂತ ಕೇಳ್ತಿರೋ, ನಾನು ಉಳ್ಕೊಂಡಿದ್ದು ಪ್ರಯಾಗ್ರಾಜಲ್ಲಿ ಅಲ್ವೇ ಅಲ್ಲ. ವಿ ಸ್ಟಾರ್ಟೆಡ್ ಫ್ರಮ್ ಲಕ್ನೋ ಬಿಕಾಸ್ ಐ ಹ್ಯಾವ್ ಅ ವೆರಿ ಗುಡ್ ಫ್ರೆಂಡ್ ಫ್ರಮ್ ಲಕ್ನೋ. ಬೆಳಗಿನ ಜಾವ 4 ಗಂಟೆಗೆ ಒಂದು ರೆಂಟೆಡ್ ಕಾರನ್ನು ಹೈರ್ ಮಾಡಿಬಿಟ್ಟು ವಿ ಸ್ಟಾರ್ಟೆಡ್. ಒಂದು 3 ತಾಸಿಗೆಲ್ಲ ಕರೆಕ್ಟ್ ಪ್ಲೇಸ್ಗೆ ರೀಚ್ ಆದ್ವಿ. ಆದರೆ ಪ್ರಯಾಗ್ರಾಜಲ್ಲಿ ಏನು ಟ್ರಾಫಿಕ್ ಇರುತ್ತೆ, ಏನು ಸಿಚುವೇಶನ್ ಇರುತ್ತೆ ಅನ್ನೋದು ಅಲ್ಲಿಗೆ ಹೋದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಗೊತ್ತಾಗೋ ಸೀನ್ ಇಲ್ಲ. ಲಕ್ನೋಯಿಂದ ಇಲ್ಲಿ ಸುಯಿ ಅಂತ ಬಂದ್ವಿ, ಬಟ್ ಇಲ್ಲಿ ಬಂದು 15 ನಿಮಿಷ ಆಯಿತು ಆಲ್ರೆಡಿ. ಟ್ರಾಫಿಕ್ ಇದೆ ಇವತ್ತು, ನೋಡುವ. A few moments later. ಆಲ್ಮೋಸ್ಟ್ 1 hour ಟ್ರಾಫಿಕ್. ಇವಾಗ ಅಂತೂ ಇತ್ತು ಹೋಗ್ತಾ ಇದ್ದೀವಿ, ಮತ್ತೆ ಮಧ್ಯದಲ್ಲಿ ಬೀಳತ್ತಾ. Hours later. ಓಕೆ, ಇವಾಗ ನಾವು ಸಂಗಮದ ಹತ್ರ ಹೋಗಕ್ಕೆ ಅಂತ ಟುಕ್ ಹತ್ರ ಬಂದಿದ್ದೀವಿ. ಲಕ್ನೋವಿಂದ ಎಲ್ಲಿ ಬರಕ್ 3 ಅವರ್, ಇಲ್ಲಿಂದ 4 ಕಿಲೋಮೀಟರ್ ಹತ್ರ ಬರಕ್ಕೆ 3 ಅವರ್. ಈ ಸೀನ್ ಇದೆ ಸದ್ಯಕ್ಕೆ, ಬನ್ನಿ ಹೋಗುವ. ಇದಕ್ಕಿಂತ ಮುಂಚೆ ನಾನು ಪ್ರಯಾಗ್ರಾಜ್ಗೆ 2 ಸತಿ ಬಂದಿದ್ದೀನಿ, ಬಟ್ ಇವಾಗ ನೋಡ್ತಾ ಇದ್ರೆ ಏನು ಪರಿಚಯನೇ ಇಲ್ಲ ಈ ಪ್ಲೇಸ್ ಅನ್ನುವಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ. ಬನ್ನಿ ಗರ್ಲ್ಸ್. भगवती रुद्राय सांब सदाशिवाय रामदूताय हनुमते स्वाहा हरिते रंजवनो हे तीर्थमावृतो विस्मका आदो जय गोविंदवारी हनुमन्दिने लीलात्मा ओम भगवती रुद्राय सांब सदाशिवाय रामदूताय हनुमते स्वाहा हरिते रंजवनो राजराक्षसते भुजे दिने ನಮ್ಮ ಕಾರ್ ಡ್ರೈವರ್ ಮಹಾನುಭವ ಹೇಳಿದ್ದೇನಪ್ಪ ಅಂತಂದರೆ, मैम मैं एक दिन पहले भी आया था, सारे गाड़ी संगम तक जाएगी, आप इलेक्ट्रिकल व्हीकल ले लेना, कोई दिक्कत नहीं होगी ಎಲ್ಲ ಬಿಲ್ಡಪ್ ಕೊಟ್ಟಾಗಿತ್ತು. ಬಟ್ ವಿಷಯ ಏನಂದರೆ ಆಲ್ರೆಡಿ 3 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೀವಿ, ಇನ್ನು 6 ಕಿಲೋಮೀಟರ್ ನಡಿಬೇಕಂತೆ. ಯಾವುದು ಗಾಡಿ ಹೋಗ್ತಾ ಇಲ್ಲ, ಏನೂ ಇಲ್ಲ, ಜಾಸ್ತಿ ಎಲ್ಲಿಂದ ಹೆಂಗೆ ಹೋಗಬೇಕು ಅನ್ನೋದು ಐಡಿಯಾ ಕೂಡ ಸಿಗ್ತಾ ಇಲ್ಲ. ಬಟ್ ಲೆಟ್ಸ್ ಫಿಗರ್ ಔಟ್. ಹಂಗೆ ಆ್ಯಕ್ಚುಲಿ ನಡ್ಕೊಂಡು ಹೋಗೋದು ಪ್ರಾಬ್ಲಮ್ ಅಲ್ಲವೇ ಅಲ್ಲ. ಬಟ್ ಇಲ್ಲಿ ಗಾಡಿ ಒಳಗಡೆ ಇರೋ ಪೈಲಟ್ಗಳಿದಾರಲ್ಲ, ಡ್ರೈವರ್ಸ್ ಎಲ್ಲ ಇವರು ಎಷ್ಟೊತ್ತಿಗೆ ಹಾರ್ನ್ ಹೊಡಿತಾರೆ, ಟ್ರಾಫಿಕಲ್ಲೂ ಹೊಡಿತಾರೆ, ನಿಂತರೂ ಹೊಡಿತಾರೆ, ಹೋದ್ರೂ ಹೊಡಿತಾರೆ. ದಿಸ್ ಈಸ್ ಡಿಸ್ಗಸ್ಟಿಂಗ್ ಅಬೌಟ್ UP ಅಕಾರ್ಡಿಂಗ್ ಟು ಮೀ. ಅಂದರೆ ಎಲ್ಲರೂ ಎಲ್ಲ ದಿಕ್ಕಲ್ಲೂ ಹಾರ್ನ್ ಹೊಡಿತಾನೇ ಇರ್ತಾರೆ. ಮುಂದ್ಗಡೆ ಜಾಮ್ ಆಗಿದೆ, ಅವರು ವೇಟ್ ಮಾಡ್ತಿದ್ದಾರೆ ಅನ್ನೋ ಬೇಸಿಕ್ ಸೆನ್ಸ್ ಇಲ್ಲ, ಸಿವಿಕ್ಸ್ ಸೆನ್ಸ್ ಸಹ ಇಲ್ಲ. ಐ ವಿಶ್ ಕುಂಭಮೇಳದಲ್ಲಿ ಪ್ರತಿಯೊಬ್ಬರು ಕೂಡ ಇದೇ ಸ್ಪೀಡಲ್ಲಿ ಅವ್ರವ್ರ ಕೆಲಸ ಮಾಡಿಕೊಂಡು ಏನಕ್ಕೆ ಬಂದಿದ್ದೀವೋ ಅದನ್ನು ಮುಗಿಸ್ಕೊಂಡು ಪಟ್ಪಟ ಅಂತ ನೀಟಾಗಿ ಅವ್ರವ್ರ ಊರಿಗೆ ಹೊರಟ್ಬಿಟ್ಟಿದ್ರೆ ಏನೂ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ವೇನೋ ಅಲ್ವಾ. ಓಕೆ, ನೋ ಡಿಸ್ರೆಸ್ಪೆಕ್ಟ್ ಟು UP ಪೊಲೀಸ್,
ಬಟ್ ಇಲ್ಲಿ ಯಾರ್ಯಾರು ಚೌಕಿಯಲ್ಲಿ ನಿಂತಿದಾರೋ ಅವ್ರಿಗೆ ಕ್ಲಾರಿಟಿನೇ ಇಲ್ಲ ಆಯ್ತಾ. ಹೆಲ್ಪ್ಫುಲ್ ಇರ್ಬೋದು, ಶಾಂತ್ ಇರ್ಬೋದು, ಇಷ್ಟು ಜನರನ್ನ ನೋಡಿ ತಲೆ ಕೆಟ್ಟೋದ್ರು ಕೂಡ ಪಾಪ ಒಳ್ಳೆ ಸ್ಥಿಮಿತದಲ್ಲಿದ್ದಾರೆ. ಬಟ್ ಅವರಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಕೇಳಿದ್ದೆ, ಭಯಂಕರ ಚಂದ ಆರ್ಗನೈಸ್ ಮಾಡಿದ್ದಾರೆ ಏನು ಅಂತ. ನ್ಯೂಟ್ರಲ್ ನಂದು, ನನಗೇನಂತ ಗುಡ್ ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ ಆಗಿಲ್ಲ. ಲೆಟ್ಸ್ ಸಿ. ನೋ ಡೌಟ್ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೋಟ್ಯಂತರ ಜನರನ್ನು ಹ್ಯಾಂಡಲ್ ಮಾಡೋದು ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಬಟ್ ನನಗೆ ಪರ್ಸ್ನಲಿ ಏನು ಅನಿಸ್ತಪ್ಪ ಅಂತಂದರೆ, ಆ್ಯಕ್ಷನ್ ವಿದೌಟ್ ರೆಸ್ಪಾನ್ಸಿಬಿಲಿಟಿ ಕೆನಾಟ್ ಬಿ ಕಾಲ್ಡ್ ಆ್ಯಸ್ ಡ್ಯೂಟಿ. ಅಲ್ಲಿರೋ ಪೊಲೀಸರು ಅವ್ರ ಪಾಡಿಗೆ ಅವ್ರ ಮೊಬೈಲ್ ನೋಡ್ಕೊಂಡಿದ್ರು, ಶಾಂತಿಯಿಂದ ಸ್ಥಿಮಿತದಲ್ಲಿ ಇದ್ದರು ಅನ್ನೋದನ್ನು ಬಿಟ್ಟರೆ ಏನೂ ಭಯಂಕರ ಹೆಲ್ಪ್ಫುಲ್ ಅಂತ ನನಗೆ ಅನ್ನಿಸ್ಲಿಲ್ಲ. ದಿಸ್ ಇಸ್ ವೆರಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಬಟ್ ಎಸ್, ಇದು ನನ್ನ ಸತ್ಯ. One eternity later. ಈಗ ನಾನು ಹೇಳೋದು ತುಂಬ ಜನರಿಗೆ ರುಚಿಸದೇ ಇರಬಹುದು, ಬಟ್ ನನ್ನ ಪ್ರಕಾರ ಇದೆ ಸತ್ಯ. ಒಂದು ದೇಶ ಅಂತ ಅಂದಮೇಲೆ ಅಲ್ಲಿ ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಸಿವಿಕ್ ಸೆನ್ಸ್. ಅಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದರೂ ಕೂಡ ನಮ್ಮ ಜನ ನೋಡಿ ಎಷ್ಟು ಗಲೀಜಾಗಿ ಅಲ್ಲೇ ಬಟ್ಟೆ ಚೇಂಜ್ ಮಾಡ್ತಾರೆ. ಹೆಂಗಸರು ಗಂಡಸರು ಏನೂ ಅಂತಿಲ್ಲ, ಅಲ್ಲೇ ಮೇಕಪ್ ಮಾಡ್ಕೊಳ್ತಿದ್ದಾರೆ. ದಿಸ್ ಈಸ್ ಡಿಸ್ಗಸ್ಟಿಂಗ್. ಲಿಟ್ರಲಿ ಒಂದು ಧರ್ಮದ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ, ಅಲ್ಲಿ ಕೋಟ್ಯಂತರ ಜನ ಸೇರ್ತಾರೆ ಅಂತಂದರೆ ಅಲ್ಲಿ ಗಲೀಜ್ ಗಬ್ಬೆಬ್ಬಿಸ್ಬೇಕು ಅಂತ ಎಲ್ಲಿದೆ ರೂಲು? ನಿಮ್ಮ ನಂಬಿಕೆಗಳು ಏನೇ ಇರಬಹುದು, ನಿಮ್ಮ ಆಚರಣೆಗಳು ಏನೇ ಇರಬಹುದು, ಆದರೆ ಇದು ನ್ಯಾಷನಲ್ ರಿಸೋರ್ಸ್. ಇಲ್ಲಿ ಈ ರೀತಿ ವರ್ತನೆ ಇದೆ ಅಲ್ಲ, ದಿಸ್ ಹ್ಯಾಸ್ ಟು ಬಿ ಪ್ರೊಹಿಬಿಟೆಡ್. 2 hours later. क्यों जज साहब जा सकते हैं, मैं नहीं जा सकती, मुझे ये दे दो. ಓಕೆ, ನೀವು ನನ್ನ ಸಿನ್ಸಿಯರ್ ಫಾಲೋವರ್ ಆಗಿದ್ರಿ ಅಂತಂದರೆ, ನಾನು ಹೋದ ಸುಮಾರು ಕಡೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ವಾಯ್ಸನ್ನು ರೇಸ್ ಮಾಡಿದ್ದೀನಿ. ತುಂಬ ಜನರಿಗೆ ನಾನು ಎಷ್ಟು ಜೋರು, ಹೋದಲ್ಲೆಲ್ಲ ಜಗಳ ಮಾಡ್ತೀನಿ ಅಂತ ಅನಿಸಿರ್ಬಹುದು. ಬಟ್ ಐ ಆಮ್ ನಾಟ್ ಎಟ್ ಆಲ್ ಅಶೇಮ್ಡ್ ಆಫ್ ದಿಸ್. ಯಾಕೆ ಅನ್ನೋದನ್ನು ಹೇಳ್ತೀನಿ, ವೇಟ್ ಮಾಡಿ. आप स्टेटमेंट दे दो मुझे, बस स्टेटमेंट दे दो. स्टेटमेंट, हम क्यों नहीं आ सकते? वीआईपी ट्रीटमेंट क्यों चल रही है? स्टेटमेंट दे दो. ठीक है, ठीक है, ठीक है, ठीक है, कोई बात नहीं. मैं 2 दिन यहीं हूँ, 2 दिन यहीं हूँ. नहीं आएंगे, नहीं आएंगे, नहीं आएंगे, नहीं आएंगे. ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ UP ಪೊಲೀಸರಿಗೆ ಯಾರೆಲ್ಲ ಪರಿಚಯದಲ್ಲಿದ್ದಾರೋ ಅವರ ಫ್ಯಾಮಿಲಿ ಇರಬಹುದು, ದೂರದ ಫ್ಯಾಮಿಲಿ ಇರಬಹುದು, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇರಬಹುದು, ಸುಡುಗಾಡ್ ಸುಂಟಿ ಇರಬಹುದು, ರಿಟೈರ್ಡ್ ಆಫೀಸರ್ಸ್ ಇರಬಹುದು, ಜಡ್ಜಸ್ ಇರಬಹುದು, ಯಾವನಿಗೂ ಅವ್ರ ಫ್ಯಾಮಿಲಿಗೆಲ್ಲ VIP ಟ್ರೀಟ್ಮೆಂಟ್ ಅಲ್ಲಿ ಆರಾಮಾಗಿ ಈ ರೀತಿ ಕರ್ಕೊಂಡು ಹೋಗಿ ಅಲ್ಲಿ VIP ಘಾಟಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಬಟ್ ನಾರ್ಮಲ್ ಜನರ ಪರಿಸ್ಥಿತಿ ಅನ್ನೋದು ಏನಿದೆ ಅನ್ನೋದು ನಾನು ಅವಾಗ ತೋರಿಸ್ದೆ ಅಲ್ಲ, ಅಲ್ಲಿ ಗಲೀಜಾಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು. ಅದನ್ನು ನೀವು ತೀರ್ಥ ಅಂತ ಕುಡ್ಕೊಂಡು ಬರಬೇಕು. ಸೊ ನಾನು ಅವತ್ತು 2 ಕುಂಭಮೇಳವನ್ನು ನೋಡಿದೆ. ಒಂದು VIP ಮಹಾಕುಂಭ, ಇನ್ನೊಂದು ನಾರ್ಮಲ್ ಮಹಾಕುಂಭ. ಆ್ಯಂಡ್ ದಿಸ್ ಡಿಸ್ಪ್ಯಾರಿಟಿ ಆ್ಯಕ್ಚುಲಿ ಡಿಸ್ಟರ್ಬ್ಡ್ ಮೀ. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರ ಬಗ್ಗೆ ಏನು ಹೇಳಿದ್ದಾರೆ, ದಟ್ಸ್ ನಾಟ್ ದ ರಿಯಾಲಿಟಿ. ಪೊಲೀಸರು ಇಲ್ಲಿ ಫಸ್ಟ್ ಪ್ರಯಾರಿಟಿ ಫ್ರಂಟ್ ಲೈನಲ್ಲಿ VIP ಕಲ್ಚರನ್ನು ಪುಷ್ ಮಾಡಿಬಿಟ್ಟು ನಾರ್ಮಲ್ ಜನ ಒಂದು ಕಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾ ಇರ್ತಾರೆ. ದ ಓನ್ಲಿ ಡಿಫ್ರೆನ್ಸ್ ಈಸ್ ದೇ ಆರ್ ಪೇಷಂಟ್ ವಿತ್ ಎವ್ರಿಬಡಿ, ಬಟ್ ದೇ ನೋ ನಥಿಂಗ್. ಈ ಥರದ ಸಿಚುವೇಶನ್ ಇದೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಯೋಗಿ ಗೌರ್ಮೆಂಟ್ ವಿರುದ್ಧವಾಗಿಂತ ಮಾತನ್ನ ಕೊಡ್ತಾ ಇರೋದು ನಾನು. ಬಟ್ ದಿಸ್ ಈಸ್ ದ ರಿಯಾಲಿಟಿ. ಪರ್ಸ್ನಲಿ ನನಗೆ ಇದು ಫೀಲ್ ಆಗಿತ್ತು. ಒಬ್ಬ ಮೀಡಿಯಾ ಪರ್ಸನ್ಗೆ ಈ ಲೆವೆಲ್ಗೆ ಇಲ್ಲಿ ಡಿಸ್ಕಂಫರ್ಟ್ ಇದೆ. ಆ್ಯಂಡ್ ಯಾರ್ಯಾರು ಪೊಲೀಸ್ ಇದ್ದಾರೆ, ಯಾರ್ಯಾರು ಅಲ್ಲಿ ಅಥಾರಿಟಿ ಅಂತ ಇರ್ತಾರೆ, ಅವರು VIP ಕಲ್ಚರನ್ನ ಪುಷ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರಲ್ ಪಬ್ಲಿಕ್ ಅವರ ಪರಿಸ್ಥಿತಿ ಹೆಂಗಿರ್ಬೋದು ಆಲೋಚನೆ ಮಾಡಿ. ಇಲ್ಲಿ ಚೇಂಜ್ ಮಾಡಕ್ಕೆ ಎಷ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ, ಸ್ಟಿಲ್ ಮಾಡಿದ್ರು ಅಲ್ಲಲ್ಲೇ ಇದ್ಬಿಟ್ಟು ಅಲ್ಲಲ್ಲೇ ಬಟ್ಟೆ ಚೇಂಜ್ ಮಾಡೋದು. ಅಂದ್ರೆ ಮೊನ್ನೆ ಸ್ಟ್ಯಾಂಪೇಡ್ ಆಗಿದ್ದಕ್ಕೆ ರೀಸನ್ ಏನಿದೆ ಅನ್ನೋದು ನನಗೆ ಆಕ್ಚುಲಿ ಒಂದು ರಿಯಾಲಿಟಿ ಚೆಕ್ ಸಿಕ್ತು ಅಂತ ಹೇಳ್ಬೋದು. ಅಲ್ಲಿ ಕೆಲವೊಂದಷ್ಟು ಪ್ಯಾರಾಮಿಲಿಟರಿ ಇದೆ, NDRF ಇದೆ, ಪೊಲೀಸ್ ಇದ್ದಾರೆ, ಯಾರಿಗೂ ಏನು ಹೇಳ್ತಿಲ್ಲ.
ಮೇ ಬಿ ಕ್ರೌಡನ್ನು ಅಡ್ರೆಸ್ ಮಾಡದೇ ಇರ್ಬೋದು, ಬಟ್ ಕೆಲವೊಂದಷ್ಟು ರೂಲ್ಸ್ ಆಗಿಟ್ರೆ ಮಾತ್ರ ಈ ಥರದ್ದು ಅನ್ಫಾರ್ಚುನೇಟ್ ಸಿಚುವೇಶನ್ ಆಗ್ತಾ ಇರಲಿಲ್ಲ. ಹಿಂದ್ಗಡೆ ಜನ ನೋಡಿ, ಅಷ್ಟು ಜನ ಇದ್ದಾರೆ, ಅಷ್ಟು ಜನ ಅಲ್ಲೇ ಸ್ನಾನ ಮಾಡಿ, ಅಲ್ಲೇ ಗಲೀಜ್ ಮಾಡಿ, ಅಲ್ಲೇ ಎಲ್ಲ ಬಟ್ಟೆ ಚೇಂಜ್ ಮಾಡಿಕೊಂಡು, ಮಾನ ಮರ್ಯಾದೆ ಏನು ಇಲ್ಲದೆ ಅಲ್ಲೇ ಎಲ್ಲ ಗಲೀಜ್ ಚಡ್ಡಿ ಎಲ್ಲ ಬಿಸಾಕಿ ಹೋಗ್ತಿದ್ದಾರೆ. ಹಿಂದೂಗಳ ಪವಿತ್ರ ಸ್ನಾನ ಅಂತ ಏನು ಹೇಳ್ತೀವಿ, ಅಲ್ಲಿ ನೀವು ಚಡ್ಡಿ ಬಿಸಾಕಿ ಹೋಗ್ತೀರಾ ಅಂತಂದ್ರೆ ನೀವು ಹಿಂದೂ ಅಲ್ಲ. ಸೊ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಚೇಂಜಿಂಗ್ ರೂಮ್ಸ್, ಅಲ್ಲಿ ಮಾಡದ್ದೆ ನೀವು ಅಲ್ಲಲ್ಲೇ ಏನೋ ನಿಮ್ಮ ಅಪ್ಪನ ಮನೆ ಅನ್ನೋ ಥರದಲ್ಲಿ ಮಾಡ್ತೀರಾ ಅಂತಂದ್ರೆ ಸೀರಿಯಸ್ಲಿ ಯು ಡೋಂಟ್ ಡಿಸರ್ವ್ ಕುಂಭಮೇಳ. ನಿಮ್ಗೆ ಆ ಹಿಂದೂ ಅನ್ನೋ ಯೋಗ್ಯತೆನೇ ಇಲ್ಲ, ಟೈಟಲ್ಲೇ ಇಲ್ಲ ನಿಮಗೆ. ನದಿಯನ್ನು ಕ್ಲೀನಾಗಿ ನೋಡ್ಕೊಳ್ಳುತ್ತೆ, ಅಲ್ಲಿ ಕಾಯಿ ಹಾಕ್ತೀರಾ, ಚಪ್ಪಲ್ ಹಾಕ್ತೀರಾ, ಹೂ ಹಾಕ್ತೀರಾ, ಕೊಳ್ತಿರೋ ಹಣ್ಣು ಹಾಕ್ತೀರಾ, ಎಲ್ಲದನ್ನ ಹಾಕ್ತೀರಾ ಅಂತಂದ್ರೆ ಯು ಡೋಂಟ್ ಡಿಸರ್ವ್ ಮಹಾಕುಂಭಮೇಳ. ಸೀರಿಯಸ್ಲಿ ಇದು ಅಥಾರಿಟಿಯ ರೆಸ್ಪಾನ್ಸಿಬಿಲಿಟಿ. ಬಾಕಿ ಎಲ್ಲದರಲ್ಲೂ ಕಂಟ್ರೋಲ್ ಮಾಡಕ್ ಆಗದೇ ಇರ್ಬೋದು, ಬಟ್ ದಿಸ್ ಈಸ್ ಅಥಾರಿಟೀಸ್ ಹೋಲ್ ರೆಸ್ಪಾನ್ಸಿಬಿಲಿಟಿ. This is the reality behind me being rebel or me being aggressive in such situations. ಅದಕ್ಕೆ ಹೇಳಿದ್ದು ನನಗೆ ಹಿಂಗಿದ್ರಲ್ಲಿ ನಾಚಿಕೆ ಆಗೋದಿಲ್ಲ, and I am very proud of this attitude. A few moments later. बड़ी वोट जा रही है, आप छोड़ जाएंगे, काफी परेशानी होगी आपको. जो लोग स्नान कर रहे हैं अपने बड़ी बोट की जो भी सवारी जल्दी आ जाइए, बड़ी बोट जाने वाली है आपकी. आइए आप लोग जो भी अपना चीज में ध्यान रखिए, बोट आने वाली है. ಇಲ್ಲೊಬ್ಬ ಚೋಟು ಹನುಮಂತ ತನ್ನ ಮೋಟು ಬಾಲ ಬಿಟ್ಕೊಂಡು ಹೆಂಗೆ ಕ್ಯೂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ ನೋಡಿ. ಸ್ನಾನ ಮಾಡಿ ಅದೆಷ್ಟು ಡಿವೈನ್ ಎಕ್ಸ್ಪೀರಿಯನ್ಸ್ ಆಯಿತೋ ಈ ಚೋಟುನ ನೋಡಿ ಅಷ್ಟೇ ಖುಷಿ ಆಯಿತು. ಮಹಾಕುಂಭದಲ್ಲಿ ಮತ್ತೆ ಏನು ನೋಡ್ತಿರೋ ಬಿಡ್ತಿರೋ, ಬಟ್ ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ಅ ಮಸ್ಟ್ ವಾಚ್. ಇದು ಮಹಾಕುಂಭದ ಟ್ರೇಲರ್ ಆದರೆ ಇದಾದ ಮೇಲೆ ಸುಮಾರು 8 ನಿಮಿಷದ್ದು AI ಜನರೇಟೆಡ್ ಸಮುದ್ರ ಮಂಥನ ಅನ್ನೋ ಶಾರ್ಟ್ ಫಿಲ್ಮನ್ನು ನಿಮಗೆ ತೋರಿಸ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ಈಗಾಗಲೇ ನಾನು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸನಾತನ ಕಥನದಲ್ಲಿ ಮಹಾಕುಂಭ ಅಂತಂದರೆ ಏನು, ಕುಂಭಮೇಳವನ್ನು ಯಾಕೆ ಆಚರಣೆ ಮಾಡ್ತೀವಿ, ಅದರ ಹಿಸ್ಟ್ರಿ ಏನು, ಸಮುದ್ರ ಮಂಥನಕ್ಕೂ ಇದಕ್ಕೂ ಏನು ಲಿಂಕಪ್ ಇದೆ, ಇದೆಲ್ಲದರ ಜೊತೆಗೆ ನಾಗಾ ಸಾಧುಗಳು ಅಂತಂದರೆ ಯಾರು, ಅಘೋರಿಗಳಿಗೂ ಇವರಿಗೂ ಏನು ಡಿಫ್ರೆನ್ಸ್ ಇದೆ, ಈ ನಾಗಾ ಸಾಧುಗಳಿಗೆ
ಹಿಂದೂಗಳಿಗೆ ಯಾಕೆ ಶಾಹಿ ಸ್ನಾನವನ್ನು ಪ್ರಯಾರಿಟಿಯಲ್ಲಿ ಆ ಪ್ರಿಫರೆನ್ಸಲ್ಲಿ ಕೊಡಲಾಗುತ್ತೆ, ಇವರ ಮಹತ್ವ ಏನು, ಇವರು ಯಾಕೆ ನಮ್ಮ ಹಿಂದೂ ಧರ್ಮದ ವಾರಿಯರ್ಸ್ ಅಂತ ಕರೆಸ್ಕೊಳ್ತಾರೆ, ಇದು ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಒಂದಷ್ಟು ಎಪಿಸೋಡ್ಸನ್ನು ಮಾಡಿದ್ದೀನಿ. ಗಂಗಾ ಮಾತೆಯನ್ನು ನಾವು ಯಾಕೆ ಪವಿತ್ರ ಅಂತ ಕರಿತೀವಿ, ಅವಳನ್ನು ಕ್ಲೀನಾಗಿ ನೋಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಯಾಕೆ, ಜೊತೆಗೆ ಈ ಮಹಾಕುಂಭಮೇಳ ಅಂತಂದರೆ ಏನು ಅಂತ ಗೊತ್ತಿಲ್ಲದೆ ಇಲ್ಲಿ ಸುಮ್ಮನೆ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಅಂತ ಬರ್ತಾರಲ್ಲ, ಅಂಥವ್ರು ಎಲ್ರಿಗೂ ಇದರ ಹಿಸ್ಟ್ರಿ ಏನು, ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನು ನನಗೆ ಎಷ್ಟು ಗೊತ್ತಿದೆ ಅಂತ ತಿಳಿಪಡಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಈ ವಿಡಿಯೋ ಆದಮೇಲೆ ದಯವಿಟ್ಟು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸನಾತನ ಕಥನಕ್ಕೆ ಹೋಗಿ ಆ 3 ಎಪಿಸೋಡ್ನ ಒಂದು ಪ್ಲೇಲಿಸ್ಟನ್ನು ಮಿಸ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ನೀವೇನಾದರೂ ಕುಂಭಮೇಳಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಏನು ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಈ ಒಂದು ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ವಾವ್, ಅಮೇಝಿಂಗ್ ಅಂತಂದರೆ ಅಮೇಝಿಂಗ್. ದಯವಿಟ್ಟು ಈ ಪ್ಲೇಸನ್ನು ಮಿಸ್ ಮಾಡದೆ ವಿಸಿಟ್ ಮಾಡಿ. ಜೊತೆಗೆ ಇದಕ್ಕೆ ಒಂದು 50 ರೂಪೀಸ್ ಎಂಟ್ರಿ ಫೀ ಇದೆ, ಬಟ್ ದಿಸ್ ಈಸ್ ವರ್ತ್ ವಾಚಿಂಗ್ ಆ್ಯಂಡ್ ದಿಸ್ ಈಸ್ ವರ್ತ್ ಲೈಕ್ ಕ್ಯಾರಿಂಗ್ ಆಸ್ ಅ ಮೆಮೊರಿ, ಕ್ಯಾರಿಂಗ್ ಆಸ್ ಅ ಸ್ಟೋರಿ. सृष्टि के कल्याण हेतु इन 2 परस्पर शक्तियों को साथ आना ही होगा. हरि आज्ञा से मंथन आरंभ किया गया. मंदराचल पर्वत को बधाने और नाग वासुकी को नेति बनाकर दानव और देव समुद्र को मथने लगे. मंथन आरंभ होने के कुछ समय बाद ही हर ओर अंधकार छा गया. भीषण ताप से सब झुलसने लगा. हे ईश्वर, ये कैसी विपदा है? ये हलाहल विष था, जिसकी भयंकर गंध और ज्वाला से सब नष्ट होने लगा. और तब जीवों की करुण पुकार सुन पशुपति महादेव प्रकट हुए. यदि इस विष को नियंत्रित नहीं किया गया तो प्रलय सुनिश्चित है, परंतु मैं इसके एक भी बूंद को इस सृष्टि को छूने नहीं दूंगा. महादेव ने विष को अपने कंठ में धारण कर लिया. इस कारण उनका कंठ नीला हो गया और वे नीलकंठ कहलाए. महादेव की कृपा से हलाहल विष की ज्वाला शांत हो गई और तीनों लोकों में संतुलन स्थापित हुआ. निराकार में विभाजन, ये अखाड़े एकता, नैतिकता और धर्म के सर्वोच्च शिक्षा के साथ युद्ध कला का अभ्यास सत्य की रक्षा के लिए होता है. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ನಡೀತಾನೇ ಇದ್ದೀವಿ. ಲಿಟ್ರಲಿ ಒಂದು ಕಡೆ ಕೂತಿಲ್ಲ, ಕೂರಕ್ಕೆ ಟೈಮ್ ಸಿಕ್ಕಿಲ್ಲ. ಎಷ್ಟೋ ಸರ್ತಿ ಹೆಲ್ಪ್ಲೆಸ್ನೆಸ್ ಫೀಲ್ ಆಗಿದೆ, ಡಿಸಪಾಯಿಂಟ್ ಆಗಿದೆ, ಕೋಪ ಬಂದಿದೆ, ಕಿರ್ಚಾಡ್ಬಿಡೋಣ ಅನ್ನೋಷ್ಟು ಕೋಪ ಬಂದಿದೆ. ಆದರೆ ಅದೆಲ್ಲದಕ್ಕೂ ಮಿಗಿಲಾಗಿ 144 ವರ್ಷಕ್ಕೆ ಒಂದು ಬಾರಿ ಬರುವಂತಹ ಈ ಮಹಾಕುಂಭಮೇಳದಲ್ಲಿ ಒಂದು ಪವಿತ್ರ ಸ್ನಾನವನ್ನು ಮಾಡೋದು ವರ್ತ್ ಇದೆಯಾ? ಎಸ್, ಅಕಾರ್ಡಿಂಗ್ ಟು ಮೀ. ಆದರೆ ಆ ಸೆಲೆಬ್ರೇಷನ್ನ ಹೆಸರಲ್ಲಿ ನಾವು ನಮ್ಮ ನದಿಯನ್ನು ಹಾಳು ಮಾಡೋದು, ಗಲೀಜು ಮಾಡೋದು ನೆಸೆಸಿಟಿ ಇದೆಯಾ ಅನ್ನೋದು ಕೂಡ ಫಂಡಮೆಂಟಲ್ ಕ್ವೆಶ್ಚನ್. ಇದೆಲ್ಲದರ ನಡುವೆ ಆ ಶಿವನನ್ನು 144 ವರ್ಷದ ಈ ಕುಂಭಮೇಳದಲ್ಲಿ ಸೆಲೆಬ್ರೇಟ್ ಮಾಡಿರುವಂತಹ ಖುಷಿ ಇದೆಯಲ್ಲ, ಅದು ಇನ್ಫಿನಿಟಿ. ಓಂ ನಮಃ ಶಿವಾಯ.